ಮಂಡ್ಯದಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಒಂದು ಶನಿಗರಾಯ ದೇಗುಲದ ಮೇಲೆ ಮರವೊಂದು ಬಿದ್ದಿದೆ. ಗಾಳಿ ಮಳೆಗೆ ಭಾರಿ ಅವಾಂತರ ಸೃಷ್ಟಿಯಾಗಿದೆ ಮಂಡ್ಯ ಭಾಗದಲ್ಲಿ. ಶನಿಗರಾಯ ದೇಗುಲದ ಮೇಲೆ ಮರ ಬಿದ್ದಿದ್ದು ಶನಿಗರಾಯ ದೇವಸ್ಥಾನದ ಗೋಪುರ ಜಖಂ ಆಗಿದೆ ಅನ್ನೋ ಮಾಹಿತಿ ಈಗ ಸಿಗ್ತಾ ಇದೆ. ನೋಡಿ, ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದೀವಿ. ಚಿಕ್ಕಮರಳ್ಳಿಯಲ್ಲಿರುವಂತಹ ಶನಿಗರಾಯ ದೇವಸ್ಥಾನದ ಮೇಲೆ ಮರ ಬಿದ್ದಿದೆ. ಹಾಗಾಗಿ ಗೋಪುರಕ್ಕೆ ಸ್ವಲ್ಪ ಹಾನಿಯಾಗಿದೆ. ಗೋಪುರ ಕೂಡ ಹಾನಿಯಾಗಿರೋದನ್ನ ನೀವು ಇಲ್ಲಿ ದೃಶ್ಯಗಳಲ್ಲಿ ಗಮನಿಸಬಹುದು. ಮಂಡ್ಯದಲ್ಲಿ ಆಗ್ತಾ ಇರುವಂತಹ ಗಾಳಿ ಸಹಿತ ಮಳೆಯಿಂದಾಗಿ ಈ ಘಟನೆ ಸಂಭವಿಸಿದೆ. ಮಂಡ್ಯದಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಒಂದು ಶನಿಗರಾಯ ದೇಗುಲದ ಮೇಲೆ ಮರವೊಂದು ಬಿದ್ದಿದೆ. ಗಾಳಿ ಮಳೆಗೆ ಭಾರಿ ಅವಾಂತರ ಸೃಷ್ಟಿಯಾಗಿದೆ ಮಂಡ್ಯ ಭಾಗದಲ್ಲಿ. ಶನಿಗರಾಯ ದೇಗುಲದ ಮೇಲೆ ಮರ ಬಿದ್ದಿದ್ದು ಶನಿಗರಾಯ ದೇವಸ್ಥಾನದ ಗೋಪುರ ಜಖಂ ಆಗಿದೆ ಅನ್ನೋ ಮಾಹಿತಿ ಈಗ ಸಿಗ್ತಾ ಇದೆ. ನೋಡಿ, ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದೀವಿ. ಚಿಕ್ಕಮರಳ್ಳಿಯಲ್ಲಿರುವಂತಹ ಶನಿಗರಾಯ ದೇವಸ್ಥಾನದ ಮೇಲೆ ಮರ ಬಿದ್ದಿದೆ. ಹಾಗಾಗಿ ಗೋಪುರಕ್ಕೆ ಸ್ವಲ್ಪ ಹಾನಿಯಾಗಿದೆ. ಗೋಪುರ ಕೂಡ ಹಾನಿಯಾಗಿರೋದನ್ನ ನೀವು ಇಲ್ಲಿ ದೃಶ್ಯಗಳಲ್ಲಿ ಗಮನಿಸಬಹುದು. ಮಂಡ್ಯದಲ್ಲಿ ಆಗ್ತಾ ಇರುವಂತಹ ಗಾಳಿ ಸಹಿತ ಮಳೆಯಿಂದಾಗಿ ಈ ಘಟನೆ ಸಂಭವಿಸಿದೆ. ಮಂಡ್ಯದಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಒಂದು ಶನಿಗರಾಯ ದೇಗುಲದ ಮೇಲೆ ಮರವೊಂದು ಬಿದ್ದಿದೆ. ಗಾಳಿ ಮಳೆಗೆ ಭಾರಿ ಅವಾಂತರ ಸೃಷ್ಟಿಯಾಗಿದೆ ಮಂಡ್ಯ ಭಾಗದಲ್ಲಿ. ಶನಿಗರಾಯ ದೇಗುಲದ ಮೇಲೆ ಮರ ಬಿದ್ದಿದ್ದು ಶನಿಗರಾಯ ದೇವಸ್ಥಾನದ ಗೋಪುರ ಜಖಂ ಆಗಿದೆ ಅನ್ನೋ ಮಾಹಿತಿ ಈಗ ಸಿಗ್ತಾ ಇದೆ. ನೋಡಿ, ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದೀವಿ. ಚಿಕ್ಕಮರಳ್ಳಿಯಲ್ಲಿರುವಂತಹ ಶನಿಗರಾಯ ದೇವಸ್ಥಾನದ ಮೇಲೆ ಮರ ಬಿದ್ದಿದೆ. ಹಾಗಾಗಿ ಗೋಪುರಕ್ಕೆ ಸ್ವಲ್ಪ ಹಾನಿಯಾಗಿದೆ. ಗೋಪುರ ಕೂಡ ಹಾನಿಯಾಗಿರೋದನ್ನ ನೀವು ಇಲ್ಲಿ ದೃಶ್ಯಗಳಲ್ಲಿ ಗಮನಿಸಬಹುದು. ಮಂಡ್ಯದಲ್ಲಿ ಆಗ್ತಾ ಇರುವಂತಹ ಗಾಳಿ ಸಹಿತ ಮಳೆಯಿಂದಾಗಿ ಈ ಘಟನೆ ಸಂಭವಿಸಿದೆ. ಮಂಡ್ಯದಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಒಂದು ಶನಿಗರಾಯ ದೇಗುಲದ ಮೇಲೆ ಮರವೊಂದು ಬಿದ್ದಿದೆ. ಗಾಳಿ ಮಳೆಗೆ ಭಾರಿ ಅವಾಂತರ ಸೃಷ್ಟಿಯಾಗಿದೆ ಮಂಡ್ಯ ಭಾಗದಲ್ಲಿ. ಶನಿಗರಾಯ ದೇಗುಲದ ಮೇಲೆ ಮರ ಬಿದ್ದಿದ್ದು ಶನಿಗರಾಯ ದೇವಸ್ಥಾನದ ಗೋಪುರ ಜಖಂ ಆಗಿದೆ ಅನ್ನೋ ಮಾಹಿತಿ ಈಗ ಸಿಗ್ತಾ ಇದೆ. ನೋಡಿ, ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದೀವಿ. ಚಿಕ್ಕಮರಳ್ಳಿಯಲ್ಲಿರುವಂತಹ ಶನಿಗರಾಯ ದೇವಸ್ಥಾನದ ಮೇಲೆ ಮರ ಬಿದ್ದಿದೆ. ಹಾಗಾಗಿ ಗೋಪುರಕ್ಕೆ ಸ್ವಲ್ಪ ಹಾನಿಯಾಗಿದೆ. ಗೋಪುರ ಕೂಡ ಹಾನಿಯಾಗಿರೋದನ್ನ ನೀವು ಇಲ್ಲಿ ದೃಶ್ಯಗಳಲ್ಲಿ ಗಮನಿಸಬಹುದು. ಮಂಡ್ಯದಲ್ಲಿ ಆಗ್ತಾ ಇರುವಂತಹ ಗಾಳಿ ಸಹಿತ ಮಳೆಯಿಂದಾಗಿ ಈ ಘಟನೆ ಸಂಭವಿಸಿದೆ. ಮಂಡ್ಯದಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಒಂದು ಶನಿಗರಾಯ ದೇಗುಲದ ಮೇಲೆ ಮರವೊಂದು ಬಿದ್ದಿದೆ. ಗಾಳಿ ಮಳೆಗೆ ಭಾರಿ ಅವಾಂತರ ಸೃಷ್ಟಿಯಾಗಿದೆ ಮಂಡ್ಯ ಭಾಗದಲ್ಲಿ. ಶನಿಗರಾಯ ದೇಗುಲದ ಮೇಲೆ ಮರ ಬಿದ್ದಿದ್ದು ಶನಿಗರಾಯ ದೇವಸ್ಥಾನದ ಗೋಪುರ ಜಖಂ ಆಗಿದೆ ಅನ್ನೋ ಮಾಹಿತಿ ಈಗ ಸಿಗ್ತಾ ಇದೆ. ನೋಡಿ, ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದೀವಿ. ಚಿಕ್ಕಮರಳ್ಳಿಯಲ್ಲಿರುವಂತಹ ಶನಿಗರಾಯ ದೇವಸ್ಥಾನದ ಮೇಲೆ ಮರ ಬಿದ್ದಿದೆ. ಹಾಗಾಗಿ ಗೋಪುರಕ್ಕೆ ಸ್ವಲ್ಪ ಹಾನಿಯಾಗಿದೆ. ಗೋಪುರ ಕೂಡ ಹಾನಿಯಾಗಿರೋದನ್ನ ನೀವು ಇಲ್ಲಿ ದೃಶ್ಯಗಳಲ್ಲಿ ಗಮನಿಸಬಹುದು. ಮಂಡ್ಯದಲ್ಲಿ ಆಗ್ತಾ ಇರುವಂತಹ ಗಾಳಿ ಸಹಿತ ಮಳೆಯಿಂದಾಗಿ ಈ ಘಟನೆ ಸಂಭವಿಸಿದೆ. ಮಂಡ್ಯದಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಒಂದು ಶನಿಗರಾಯ ದೇಗುಲದ ಮೇಲೆ ಮರವೊಂದು ಬಿದ್ದಿದೆ. ಗಾಳಿ ಮಳೆಗೆ ಭಾರಿ ಅವಾಂತರ ಸೃಷ್ಟಿಯಾಗಿದೆ ಮಂಡ್ಯ ಭಾಗದಲ್ಲಿ. ಶನಿಗರಾಯ ದೇಗುಲದ ಮೇಲೆ ಮರ ಬಿದ್ದಿದ್ದು ಶನಿಗರಾಯ ದೇವಸ್ಥಾನದ ಗೋಪುರ ಜಖಂ ಆಗಿದೆ ಅನ್ನೋ ಮಾಹಿತಿ ಈಗ ಸಿಗ್ತಾ ಇದೆ. ನೋಡಿ, ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದೀವಿ. ಚಿಕ್ಕಮರಳ್ಳಿಯಲ್ಲಿರುವಂತಹ ಶನಿಗರಾಯ ದೇವಸ್ಥಾನದ ಮೇಲೆ ಮರ ಬಿದ್ದಿದೆ. ಹಾಗಾಗಿ ಗೋಪುರಕ್ಕೆ ಸ್ವಲ್ಪ ಹಾನಿಯಾಗಿದೆ. ಗೋಪುರ ಕೂಡ ಹಾನಿಯಾಗಿರೋದನ್ನ ನೀವು ಇಲ್ಲಿ ದೃಶ್ಯಗಳಲ್ಲಿ ಗಮನಿಸಬಹುದು. ಮಂಡ್ಯದಲ್ಲಿ ಆಗ್ತಾ ಇರುವಂತಹ ಗಾಳಿ ಸಹಿತ ಮಳೆಯಿಂದಾಗಿ ಈ ಘಟನೆ ಸಂಭವಿಸಿದೆ. ಮಂಡ್ಯದಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಒಂದು ಶನಿಗರಾಯ ದೇಗುಲದ ಮೇಲೆ ಮರವೊಂದು ಬಿದ್ದಿದೆ. ಗಾಳಿ ಮಳೆಗೆ ಭಾರಿ ಅವಾಂತರ ಸೃಷ್ಟಿಯಾಗಿದೆ ಮಂಡ್ಯ ಭಾಗದಲ್ಲಿ. ಶನಿಗರಾಯ ದೇಗುಲದ ಮೇಲೆ ಮರ ಬಿದ್ದಿದ್ದು ಶನಿಗರಾಯ ದೇವಸ್ಥಾನದ ಗೋಪುರ ಜಖಂ ಆಗಿದೆ ಅನ್ನೋ ಮಾಹಿತಿ ಈಗ ಸಿಗ್ತಾ ಇದೆ. ನೋಡಿ, ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದೀವಿ. ಚಿಕ್ಕಮರಳ್ಳಿಯಲ್ಲಿರುವಂತಹ ಶನಿಗರಾಯ ದೇವಸ್ಥಾನದ ಮೇಲೆ ಮರ ಬಿದ್ದಿದೆ. ಹಾಗಾಗಿ ಗೋಪುರಕ್ಕೆ ಸ್ವಲ್ಪ ಹಾನಿಯಾಗಿದೆ. ಗೋಪುರ ಕೂಡ ಹಾನಿಯಾಗಿರೋದನ್ನ ನೀವು ಇಲ್ಲಿ ದೃಶ್ಯಗಳಲ್ಲಿ ಗಮನಿಸಬಹುದು. ಮಂಡ್ಯದಲ್ಲಿ ಆಗ್ತಾ ಇರುವಂತಹ ಗಾಳಿ ಸಹಿತ ಮಳೆಯಿಂದಾಗಿ ಈ ಘಟನೆ ಸಂಭವಿಸಿದೆ.
ಮಂಡ್ಯದಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಒಂದು ಶನಿಗರಾಯ ದೇಗುಲದ ಮೇಲೆ ಮರವೊಂದು ಬಿದ್ದಿದೆ. ಗಾಳಿ ಮಳೆಗೆ ಭಾರಿ ಅವಾಂತರ ಸೃಷ್ಟಿಯಾಗಿದೆ ಮಂಡ್ಯ ಭಾಗದಲ್ಲಿ. ಶನಿಗರಾಯ ದೇಗುಲದ ಮೇಲೆ ಮರ ಬಿದ್ದಿದ್ದು ಶನಿಗರಾಯ ದೇವಸ್ಥಾನದ ಗೋಪುರ ಜಖಮಾಗಿದೆ ಅನ್ನೋ ಮಾಹಿತಿ ಈಗ ಸಿಗ್ತಾ ಇದೆ. ನೋಡಿ, ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದೀವಿ. ಚಿಕ್ಕಮರಳ್ಳಿಯಲ್ಲಿರುವಂತಹ ಶನಿಗರಾಯ ದೇವಸ್ಥಾನದ ಮೇಲೆ ಮರ ಬಿದ್ದಿದೆ. ಹಾಗಾಗಿ ಗೋಪುರಕ್ಕೆ ಸ್ವಲ್ಪ ಹಾನಿಯಾಗಿದೆ. ಗೋಪುರ ಕೂಡ ಹಾನಿಯಾಗಿರೋದನ್ನ ನೀವು ಇಲ್ಲಿ ದೃಶ್ಯಗಳಲ್ಲಿ ಗಮನಿಸಬಹುದು. ಮಂಡ್ಯದಲ್ಲಿ ಆಗ್ತಾ ಇರುವಂತಹ ಗಾಳಿ ಸಹಿತ ಮಳೆಯಿಂದಾಗಿ ಈ ಘಟನೆ ಸಂಭವಿಸಿದೆ. ಮಂಡ್ಯದಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಒಂದು ಶನಿಗರಾಯ ದೇಗುಲದ ಮೇಲೆ ಮರವೊಂದು ಬಿದ್ದಿದೆ. ಗಾಳಿ ಮಳೆಗೆ ಭಾರಿ ಅವಾಂತರ ಸೃಷ್ಟಿಯಾಗಿದೆ ಮಂಡ್ಯ ಭಾಗದಲ್ಲಿ. ಶನಿಗರಾಯ ದೇಗುಲದ ಮೇಲೆ ಮರ ಬಿದ್ದಿದ್ದು ಶನಿಗರಾಯ ದೇವಸ್ಥಾನದ ಗೋಪುರ ಜಖಮಾಗಿದೆ ಅನ್ನೋ ಮಾಹಿತಿ ಈಗ ಸಿಗ್ತಾ ಇದೆ. ನೋಡಿ, ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದೀವಿ. ಚಿಕ್ಕಮರಳ್ಳಿಯಲ್ಲಿರುವಂತಹ ಶನಿಗರಾಯ ದೇವಸ್ಥಾನದ ಮೇಲೆ ಮರ ಬಿದ್ದಿದೆ. ಹಾಗಾಗಿ ಗೋಪುರಕ್ಕೆ ಸ್ವಲ್ಪ ಹಾನಿಯಾಗಿದೆ. ಗೋಪುರ ಕೂಡ ಹಾನಿಯಾಗಿರೋದನ್ನ ನೀವು ಇಲ್ಲಿ ದೃಶ್ಯಗಳಲ್ಲಿ ಗಮನಿಸಬಹುದು. ಮಂಡ್ಯದಲ್ಲಿ ಆಗ್ತಾ ಇರುವಂತಹ ಗಾಳಿ ಸಹಿತ ಮಳೆಯಿಂದಾಗಿ ಈ ಘಟನೆ ಸಂಭವಿಸಿದೆ. ಮಂಡ್ಯದಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಒಂದು ಶನಿಗರಾಯ ದೇಗುಲದ ಮೇಲೆ ಮರವೊಂದು ಬಿದ್ದಿದೆ. ಗಾಳಿ ಮಳೆಗೆ ಭಾರಿ ಅವಾಂತರ ಸೃಷ್ಟಿಯಾಗಿದೆ ಮಂಡ್ಯ ಭಾಗದಲ್ಲಿ. ಶನಿಗರಾಯ ದೇಗುಲದ ಮೇಲೆ ಮರ ಬಿದ್ದಿದ್ದು ಶನಿಗರಾಯ ದೇವಸ್ಥಾನದ ಗೋಪುರ ಜಖಮಾಗಿದೆ ಅನ್ನೋ ಮಾಹಿತಿ ಈಗ ಸಿಗ್ತಾ ಇದೆ. ನೋಡಿ, ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದೀವಿ. ಚಿಕ್ಕಮರಳ್ಳಿಯಲ್ಲಿರುವಂತಹ ಶನಿಗರಾಯ ದೇವಸ್ಥಾನದ ಮೇಲೆ ಮರ ಬಿದ್ದಿದೆ. ಹಾಗಾಗಿ ಗೋಪುರಕ್ಕೆ ಸ್ವಲ್ಪ ಹಾನಿಯಾಗಿದೆ. ಗೋಪುರ ಕೂಡ ಹಾನಿಯಾಗಿರೋದನ್ನ ನೀವು ಇಲ್ಲಿ ದೃಶ್ಯಗಳಲ್ಲಿ ಗಮನಿಸಬಹುದು. ಮಂಡ್ಯದಲ್ಲಿ ಆಗ್ತಾ ಇರುವಂತಹ ಗಾಳಿ ಸಹಿತ ಮಳೆಯಿಂದಾಗಿ ಈ ಘಟನೆ ಸಂಭವಿಸಿದೆ. ಮಂಡ್ಯದಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಒಂದು ಶನಿಗರಾಯ ದೇಗುಲದ ಮೇಲೆ ಮರವೊಂದು ಬಿದ್ದಿದೆ. ಗಾಳಿ ಮಳೆಗೆ ಭಾರಿ ಅವಾಂತರ ಸೃಷ್ಟಿಯಾಗಿದೆ ಮಂಡ್ಯ ಭಾಗದಲ್ಲಿ. ಶನಿಗರಾಯ ದೇಗುಲದ ಮೇಲೆ ಮರ ಬಿದ್ದಿದ್ದು ಶನಿಗರಾಯ ದೇವಸ್ಥಾನದ ಗೋಪುರ ಜಖಮಾಗಿದೆ ಅನ್ನೋ ಮಾಹಿತಿ ಈಗ ಸಿಗ್ತಾ ಇದೆ. ನೋಡಿ, ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದೀವಿ. ಚಿಕ್ಕಮರಳ್ಳಿಯಲ್ಲಿರುವಂತಹ ಶನಿಗರಾಯ ದೇವಸ್ಥಾನದ ಮೇಲೆ ಮರ ಬಿದ್ದಿದೆ. ಹಾಗಾಗಿ ಗೋಪುರಕ್ಕೆ ಸ್ವಲ್ಪ ಹಾನಿಯಾಗಿದೆ. ಗೋಪುರ ಕೂಡ ಹಾನಿಯಾಗಿರೋದನ್ನ ನೀವು ಇಲ್ಲಿ ದೃಶ್ಯಗಳಲ್ಲಿ ಗಮನಿಸಬಹುದು. ಮಂಡ್ಯದಲ್ಲಿ ಆಗ್ತಾ ಇರುವಂತಹ ಗಾಳಿ ಸಹಿತ ಮಳೆಯಿಂದಾಗಿ ಈ ಘಟನೆ ಸಂಭವಿಸಿದೆ. ಮಂಡ್ಯದಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಒಂದು ಶನಿಗರಾಯ ದೇಗುಲದ ಮೇಲೆ ಮರವೊಂದು ಬಿದ್ದಿದೆ. ಗಾಳಿ ಮಳೆಗೆ ಭಾರಿ ಅವಾಂತರ ಸೃಷ್ಟಿಯಾಗಿದೆ ಮಂಡ್ಯ ಭಾಗದಲ್ಲಿ. ಶನಿಗರಾಯ ದೇಗುಲದ ಮೇಲೆ ಮರ ಬಿದ್ದಿದ್ದು ಶನಿಗರಾಯ ದೇವಸ್ಥಾನದ ಗೋಪುರ ಜಖಮಾಗಿದೆ ಅನ್ನೋ ಮಾಹಿತಿ ಈಗ ಸಿಗ್ತಾ ಇದೆ. ನೋಡಿ, ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದೀವಿ. ಚಿಕ್ಕಮರಳ್ಳಿಯಲ್ಲಿರುವಂತಹ ಶನಿಗರಾಯ ದೇವಸ್ಥಾನದ ಮೇಲೆ ಮರ ಬಿದ್ದಿದೆ. ಹಾಗಾಗಿ ಗೋಪುರಕ್ಕೆ ಸ್ವಲ್ಪ ಹಾನಿಯಾಗಿದೆ. ಗೋಪುರ ಕೂಡ ಹಾನಿಯಾಗಿರೋದನ್ನ ನೀವು ಇಲ್ಲಿ ದೃಶ್ಯಗಳಲ್ಲಿ ಗಮನಿಸಬಹುದು. ಮಂಡ್ಯದಲ್ಲಿ ಆಗ್ತಾ ಇರುವಂತಹ ಗಾಳಿ ಸಹಿತ ಮಳೆಯಿಂದಾಗಿ ಈ ಘಟನೆ ಸಂಭವಿಸಿದೆ.